ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮತ್ತು ನನ್ನ ಮಗಳು ಈಗ ರೆಡಿ ಆಗ್ತಾ ಇದ್ದೇವೆ. ಎಲ್ಲಿಗೆ ಹೊರಡಿದ್ದು ನಾವು ನಾಳೆಗೆ ಗೆಜ್ಜೆ ಪೂಜೆಗೆ ಎಂತೆಲ್ಲ ತರಲಿಕ್ಕೆ ಉಂಟು. ಫ್ರೂಟ್ಸ್ ಎಲ್ಲ ತರಲಿಕ್ಕೆ ಉಂಟು, ಅದಕ್ಕೆ ಹೋಗುದು. ನನ್ನ ಮಗಳಿಗೆ ಗೆಜ್ಜೆ ಪೂಜೆ ಇದೆ ನಾಳೆ. ಗೆಜ್ಜೆ ಪೂಜೆ ಅಂದರೆ ಭರತನಾಟ್ಯ ಕ್ಲಾಸಿಗೆ ಹೋಗ್ತಾಳೆ ಅವಳು. ಹಾಗಾಗಿ ಸಂಪಾಜೆ ಟೆಂಪಲಲ್ಲಿ ನಾಳೆ ಗೆಜ್ಜೆ ಪೂಜೆ ಇದೆ. ಹಾಗಾಗಿ ಅದಕ್ಕೆ ಸುಮಾರಷ್ಟು ಫ್ರೂಟ್ಸ್ ಎಲ್ಲ ಹಾಕ್ಬೇಕು ಹೇಳಿದ್ದಾರೆ, ಹರಿವಾಣ ಎಲ್ಲ. ಹಾಗೆ ಹೋಗಿ ಇವತ್ತು ಶಾಪಿಂಗ್ ಮಾಡ್ಕೊಂಡು ಬರುವ ಅಂಥೇಳಿ ಹೊರಟಿದ್ದೇವೆ. ಅಲ್ಲಿ ಆದರೆ ನಾನು ವಿಡಿಯೋ ಮಾಡ್ಕೊಳ್ತೇನೆ ಹೋಗುವಲ್ಲಿ, ಇಲ್ಲದಿದ್ದರೆ ಇಲ್ಲ. ಏನೆಲ್ಲ ತಗೊಂಡು ಬಂದಿದ್ದೇನೆ ಅಂತೇಳಿ ತೋರಿಸ್ತೇನೆ ನಿಮಗೆ ನಾನು ಬಂದು. ನೋಡಿ, ನನ್ನ ಮಗಳು ರೆಡಿ ಆಗಿದ್ದಾಳೆ. ಕೂಡ ಅದನ್ನೇ ಹೇಳಲಿಕ್ಕೆ ಎಂತ ಅಂತ ಬಂದ ಮೇಲೆ ಎಲ್ಲ ತೋರಿಸ್ತೀವಿ ಅಂತ ಹೇಳಿ ಹೋಗುವ ಬನ್ನಿ. ಇಷ್ಟೆಲ್ಲ ತಗೊಂಡು ಬಂದೆ. ದ್ರಾಕ್ಷಿ ಹಾಗೆ ಸ್ವಲ್ಪ ಫ್ರೂಟ್ಸ್ ಇಟ್ಕೊಂಡು ಬಂದಿದ್ದೇನೆ. ನೋಡಿ, ಬಾಳೆಹಣ್ಣು ಇಟ್ಕೊಂಡು ಬಂದೆ, ಆದರೆ ಅದಷ್ಟೊಂದು ನನಗೆ ಕಾಯಿ ಇರೋದು ಸಿಗಲಿಲ್ಲ, ಹಣ್ಣದು ಸಿಕ್ಕಿದ್ದು. ಇದು ನಾಳೆ ಬೆಳಿಗ್ಗೆಗಾಗೋಗಿ ಎಂತ ಆಗ್ತದೆ ಗೊತ್ತಿಲ್ಲ. ಹಾಗೆ ಒಂದು ಹರಿವಾಣ ತಗೊಂಡು ಬಂದೆ, ಇದಿಷ್ಟು ಇಟ್ಕೊಂಡು ಬಂದೆ. ಅಲ್ಲಿಂದ ಪುನಃ ಸ್ಟ್ರಾಬೆರಿ ಸಹ ಬಂತು, ನಮ್ಮ ಮಗಳ ಫೇವ್ರೇಟ್. ಇದು 100 ರೂಪಾಯಿ ಮಾರೆ ಒಂದು ಬಾಕ್ಸಿಗೆ. ಅದರಲ್ಲಿ ಸ್ಟ್ರಾಬೆರಿ ಜ್ಯೂಸ್ ಕೂಡ ಮಾಡಬಹುದು. ಎಂತ ಜ್ಯೂಸು? ಸ್ಟ್ರಾಬೆರಿ ಜ್ಯೂಸ್ ಚಂದ ಉಂಟು. ಸ್ಟ್ರಾಬೆರಿ ಈಗ ಎಷ್ಟು ತಿಂದ ಆಗ್ತದೆ. ಚಂದ ಉಂಟು ಮಾತ್ರ. ನೋಡಿ, ತುಂಬ ಗಲೀಜಾಗಿದೆ. ಅಕ್ಕಿ ಎಲ್ಲ ಇಲ್ಲಿ ಉಂಟು, ಇದನ್ನು ತೊಟ್ಟೆಗೆ ಹಾಕಬೇಕು. ಒಂದು ತೆಂಗಿನಕಾಯಿ ಜುಟ್ಟಿರೋದು, ಜುಟ್ಟು ಬೋಡತ್ತ ಮಮ್ಮಿ ತೆಂಗಿನಕಾಯಿಗೆ ಜುಟ್ಟು ಇಟ್ಟು ತಗೊಂಡಿದ್ದೇನೆ. ಹನಿಮಾ ಹನಿ ಹಾಂ, ರೆಡಿ. ಕಂತ ರೆಡಿ. ಬೇಯಮ್ಮ, ಗುಡ್ ಮಾರ್ನಿಂಗ್. ಲಕ್ಕುನೇನಾ ಸೀದಾ ಮುಂದೆ ಕಣ್ಣಿಗೊಂಚು ನೀರು ಪಾಡಲಿ ಬೋಲೆ. Good morning. Good morning. Okay. ಇಬ್ಬರದ್ದು ಸಹ ಹೊರಟೆಲ್ಲ ರೆಡಿ ಆಯಿತು. ಯೂನಿಫಾರ್ಮ್ ತೋರಿಸ್ತೇನೆ ಅವಳದು ನಾನು. ಅವರಿಗೆ ಯೂನಿಫಾರ್ಮು ಡ್ಯಾನ್ಸ್ ಕ್ಲಾಸಿದ್ದು. ಹಾಗಾಗಿ ಸಂಪಾಜೆ ಟೆಂಪಲಿಗೆ ಹೋಗ್ತಾ ಇರೋದು, ಅಲ್ಲಿ ಗೆಜ್ಜೆ ಪೂಜೆ ಇವತ್ತು. ಈಗ ಗಂಟೆ
ಬರೋಬ್ಬರಿ 6:45 ಇನ್ನು ನಾವು ಹೋಟ್ಲಲ್ಲಿ ತಿಂಡಿ ಎಲ್ಲ ತಿಂದು ಹೋಗುವಾಗ ಸರಿ ಆಗ್ತದೆ. 8 ಗಂಟೆಗೆ ತಲುಪಲಿಕ್ಕೆ ಹೇಳಿದ್ದಾರೆ. ನಾವು ಸ್ಕೂಟಿಯಲ್ಲಿ ಹೋಗ್ತಾ ಇರೋದು, ನಾನು ಮತ್ತು ನನ್ನ ಮಗಳು. ನಾನು ಸ್ವಲ್ಪ ಸ್ಲೋ ಹೋಗೋದು, ಹಾಗಾಗಿ ನೋಡಿ ಯೂನಿಫಾರ್ಮ್ ನನ್ನ ಮಗಳದ್ದು ಡ್ಯಾನ್ಸ್ ಕ್ಲಾಸ್ ಇದು. ಭಾರಿ ಖುಷಿಯಲ್ಲಿದ್ದಾಳೆ. ನಾನು ಯಾವಾಗಲೂ ಲಿಪ್ಸ್ಟಿಕ್ಸ್ ಎಲ್ಲ ಹಾಕೋದಿಲ್ಲ ಅವಳಿಗೆ, ಅಂದರೆ ಇವತ್ತು ನಾನು ಹಾಕುವಾಗ ಸ್ವಲ್ಪ ಬೇಕು ಅಂತೇಳಿ ಹೇಳಿದ್ಲು. ರೇರ್ ಹಾಕೋದು, ಯಾವಾಗಲೂ ಮಕ್ಕಳಿಗೆ ಕಾಸ್ಮೆಟಿಕ್ಸ್ ಎಲ್ಲ ಯೂಸ್ ಮಾಡಬಾರ್ದು. ಆದರೆ ಇವತ್ತು ನಾನು ಹಾಕಿದ್ದೇನೆ, ಯಾವಾಗಾದರೂ ಒಮ್ಮೆ ಓಕೆ. ಮಳೆ ಪೋಯ್ ಚಹಾ ಬರ್ದು ನಾನು ಸರಿ. ನಾವಿನ್ನು ಅಜ್ಜನ ಕಾರ್ ಬರ್ತದೆ ಬಲೆ ಬೋಲೆ. ನಾವಿನ್ನು ಚಹಾ ಎಲ್ಲ ಕುಡಿದು ಹೊರಡ್ತೇವೆ. ಓಕೆ ಬಾಯ್. ಪೊಲೆ ತಂಬುಡ ಪೊಲೆ സൈഡ് എടുത്ത് ഒരാഴ്ച കെച്ചാ
ಅವರ ಸಹ ಪರಿಹಾರ ದೇವತೆಗಳನ್ನು ಪ್ರಾರ್ಥಿಸುತ್ತಾ ಈ ದಿವಸ ನಮ್ಮ ಇಂದುಮತಿ ಶಿಕ್ಷಕಿಯವರು ಮಕ್ಕಳಿಗೆ ಗೆಜ್ಜೆ ಪೂಜೆಯನ್ನು ನಿರ್ವಹಿಸುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ.
ಮಾಡುವಂಥ ಸೇವೆ ದೇವರಿಗೆ ಸಹಿತವಾಗಿ ಮಕ್ಕಳಿಗೆ ಎಲ್ಲರಿಗೂ ಸುಖ ಶಾಂತಿ ಆರೋಗ್ಯ ಭಾಗ್ಯದ ಸಂಪತ್ತನ್ನು ಕೊಡುವ ಪಂಚಲಿಂಗೇಶ್ವರ ದೇವರು ಹಾಗೂ ಪರಿವಾರ ದೇವರುಗಳು ಆಶೀರ್ವದಿಸಲಿದ್ದು ದೇವರಲ್ಲಿ ಪ್ರಾರ್ಥನೆಗೊಳ್ಳುತ್ತಾ ನಾಳೆ ರಾತ್ರಿ 11-12ರಲ್ಲಿ ಎಲ್ಲರೂ ಪ್ರತಿ ವರ್ಷ ಕೂಡ ಬರುವರಿದ್ದೀರಿ. ನಾವು ಕೂಡ ಬಂದು ದೇವರ ಪ್ರಸಾದವನ್ನು ಸ್ವೀಕರಿಸಿ ಕಾರ್ಯಕ್ರಮ ಕೂಡ ಒಳ್ಳೆಯದಾಗಿ ಪ್ರತಿಯೊಬ್ಬರು ಕೂಡ ಕಾರ್ಯಕ್ರಮವನ್ನು 11ರಂದು ರಾತ್ರಿ ದೇವರಿಗೆ 10 ಗಂಟೆಗೆ ರಂಗಪೂಜೆ ಕಾರ್ಯಕ್ರಮ ಕೂಡ ನೆರವೇರಿದೆ. ನಂತರ ಅನ್ನದಾನ ನಡೆಯಲಿಕ್ಕಿದೆ. ಎಲ್ಲರೂ ಕೂಡ ಅನ್ನದಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿಕೊಡುತ್ತಾ ನಮಗೆಲ್ಲರಿಗೂ ಕೂಡ ಆಮಂತ್ರಣವನ್ನು ಶಿಕ್ಷಕಿ ಅವರ ಹೇಳಿಕೊಡ್ತಾ ಇದ್ದೇನೆ. ಒಬ್ಬೊಬ್ಬರೇ ಹೋಗಿ ಒಬ್ಬೊಬ್ಬರೇ ಪೇರೆಂಟ್ಸ್ ಖಾಲಿ ಇರಬೇಕು. ನೀವು ಪೇರೆಂಟ್ಸ್ ಖಾಲಿ ನಾಲ್ಕು ಪ್ರೋಗ್ರಾಮ್ ದಿವಸ ಎಲ್ಲ ಸ್ವಲ್ಪ ಕೆಂಪು ಹಾಕಿ ತಗೊಳ್ಳಿ. ಇಲ್ಲ ಸೊಂಟೆ ಕಟ್ಟುವ ಹತ್ತಿರ ಟೈಪಲ್ಲಿ ಕೆಂಪು ಸಿಗ್ತದೆ. ಯಾಕಂದರೆ ಸ್ವಲ್ಪ ಸಣ್ಣ ಮಕ್ಕಳಿಗೆ ಸ್ವಲ್ಪ ಲೂಸ್ ಆಗುತ್ತೆ. ನಮಸ್ಕಾರ ಮಾಡಿ. ಹನಿ ಆದರೂ ಕೂತ್ಕೊಳ್ಳಿ ಮತ್ತೆ ಚೇರಲ್ಲಿ, ಆಯಿತಾ?
ಒಂದು ಮೇಲೆ ಒಂದು ಕೆಳಗಂಟ ಡಾರ್ಕ್ ಸುಮ್ಮನೆ pira boleh suruh.
ಅಲ್ಲಿ ಅಲ್ಲಿ ಅದು ತಿನ್ನಕ್ಕೆ ಆಗುದಿಲ್ಲ ಮತ್ತೆ ಈಗ ಶೆಕೆ ಹೌದಾ ಎಲ್ಲಿ ನಾವೇ ತಿಂದು ಖಾಲಿ ಮಾಡಬೇಕಷ್ಟೆ. ಅದು ಚಂದ ಇಲ್ಲ. ನೀವು ಆ ಕಡೆ ನಿಂತು ಇಲ್ಲಿ ಅಷ್ಟೇ.
ಫಸ್ಟ್ ಸ್ಟೆಪ್ ಮಾಡಿ ಒಂದು ಎರಡನೇದು ಅಡಬಿಲಿಯಲ್ಲಿ ನಮಸ್ಕಾರಲ್ಲಿ ಅಡಬಿಲಿಯಲ್ಲಿ ಸಾಲಾಗಿ ಆಯ್ತಾ ಮಣ್ಣಿನ ಗೆಡ್ಡೆ ನಮಸ್ಕಾರ ಮಾಡಿದ್ರಲ್ಲೇ ಅಯ್ಯೋ ದಿಪ್ಪುಡಿಗೆ Depi.